ಮೊದಲನೆಯ ಪ್ರಶ್ನೆ, ಯುರೋಪಿನ ಯಾವ ದೇಶವು ಸರೋವರಗಳ ದೇಶ ಎಂದು ಗುರುತಿಸಲ್ಪಟ್ಟಿದೆ? ಫಿನ್ಲ್ಯಾಂಡ್, ಇಟಲಿ, ಫ್ರಾನ್ಸ್, ಸ್ಪೇನ್. ಯುರೋಪಿನ ಯಾವ ದೇಶವು ಸರೋವರಗಳ ದೇಶ ಎಂದು ಗುರುತಿಸಲ್ಪಟ್ಟಿದೆ ಅಂದರೆ ಫಿನ್ಲ್ಯಾಂಡ್. ಆಪ್ಷನ್ 1 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಪತ್ರಿಕಾ ಸ್ವಾತಂತ್ರ್ಯವು ಸಂಸತ್ತಿನ ಕಾನೂನಿನಡಿಯಲ್ಲಿ ಜನರಿಗೆ ಲಭ್ಯವಿದೆ. ಸಂವಿಧಾನದಲ್ಲಿ ವಿಶೇಷವಾಗಿ ಒದಗಿಸಲ್ಪಟ್ಟಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಸೂಚಿಸಲ್ಪಟ್ಟಿದೆ. ಶಾಸಕಾಂಗದ ಆದೇಶದ ಅಡಿಯಲ್ಲಿ ದೊರೆಯುತ್ತದೆ. ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿನಲ್ಲಿ ಸೂಚಿಸಲ್ಪಟ್ಟಿದೆ. ಆಪ್ಷನ್ 3 ಸರಿಯಾದಂಥ ಉತ್ತರ. ವಿಶ್ವದ ಅತ್ಯಂತ ಪ್ರಾಚೀನ ಏಕಾಧಿಪತ್ಯ ಇದರದ್ದಾಗಿದೆ. ನೇಪಾಳ, ಸೌದಿ ಅರೇಬಿಯಾ, ಜಪಾನ್, ಇಂಗ್ಲೆಂಡ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಜಪಾನ್. ಮಲಗಿರುವ ಬುದ್ಧ ಪರ್ವತ ಯಾವ ಜಿಲ್ಲೆಯಲ್ಲಿದೆ? ಕಲಬುರಗಿ, ಯಾದಗಿರಿ, ಮೈಸೂರು, ರಾಮನಗರ. ಮಲಗಿರುವ ಬುದ್ಧ ಪರ್ವತ ಯಾದಗಿರಿ ಜಿಲ್ಲೆಯಲ್ಲಿದೆ. ಆಪ್ಷನ್ 2 ಸರಿಯಾದಂಥ ಉತ್ತರ. ಈ ಕೆಳಗಿನ ಯಾರು ಒಬ್ಬ ಕ್ರಾಂತಿಕಾರಿಯಾಗಿದ್ದು ನಂತರದಲ್ಲಿ ಯೋಗಿ ಮತ್ತು ತತ್ವಜ್ಞಾನಿಯಾಗಿ ಬದಲಾದವರು ಯಾರು? ಬಾಲಗಂಗಾಧರ್ ತಿಲಕ್, ಅರಬಿಂದ್ ಘೋಷ್, ಲಾಲಾ ಲಜಪತ್ ರಾಯ್, ಅಗರ್ಕರ್. ಈ ಕೆಳಗಿನ ಯಾರು ಒಬ್ಬ ಕ್ರಾಂತಿಕಾರಿಯಾಗಿದ್ದು ನಂತರದಲ್ಲಿ ಯೋಗಿ ಮತ್ತು ತತ್ವಜ್ಞಾನಿಯಾಗಿ ಬದಲಾದರೆಂದರೆ ಅರವಿಂದ್ ಘೋಷ್. ಆಪ್ಷನ್ 2 ಸರಿಯಾದಂಥ ಉತ್ತರ. ಪ್ರಸಿದ್ಧ ಬೌದ್ಧ ಅವಶೇಷಗಳು ಕರ್ನಾಟಕದಲ್ಲಿ ಇಲ್ಲಿ ಕಾಣಸಿಗುತ್ತವೆ. ಮುಂಜಿನಬಾದ್, ಹಳೆಬೀಡು, ಸನ್ನತಿ, ಹಂಪಿ. ಪ್ರಸಿದ್ಧ ಬೌದ್ಧ ಅವಶೇಷಗಳು ಕರ್ನಾಟಕದಲ್ಲಿ ಎಲ್ಲಿ ಕಾಣಸಿಗುತ್ತವಪ್ಪ ಅಂತಂದರೆ ಸನ್ನತಿ. ಆಪ್ಷನ್ 3 ಸರಿ ಉತ್ತರ. ಭಾರತದಲ್ಲಿ ಅತ್ಯಂತ ಎತ್ತರದ ಭಾರೀ ಅಲೆಯುಳ್ಳ ನದಿ ಯಾವುದು? ಕಾವೇರಿ, ಮಹಾನದಿ, ಹೂಗ್ಲಿ, ಕೃಷ್ಣ. ಭಾರತದಲ್ಲಿ ಅತ್ಯಂತ ಎತ್ತರದ ಭಾರೀ ಅಲೆಯುಳ್ಳ ನದಿ ಯಾವುದಪ್ಪ ಅಂತಂದರೆ ಹೂಗ್ಲಿ ನದಿ. ಆಪ್ಷನ್ 3 ಸರಿಯಾದಂಥ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವ ಕಾಯಿಲೆಯು ಪ್ರೋಟೀನ್ ಕೊರತೆಯಿಂದ ಬರುತ್ತದೆ? ಕ್ವಾಷಿಯೋರ್ಕರ್, ರಿಕೆಟ್ಸ್, ಬೇರಿಬೇರಿ, ಸ್ಕರ್ವಿ. ಈ ಕೆಳಗಿನವುಗಳಲ್ಲಿ ಯಾವ ಕಾಯಿಲೆಯು ಪ್ರೋಟೀನ್ ಕೊರತೆಯಿಂದ ಬರುತ್ತದೆ ಅಂದರೆ ಕ್ವಾಷಿಯೋರ್ಕರ್. ಆಪ್ಷನ್ 1 ಸರಿ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಉದ್ದದ ಕಾಲುವೆ ಚೆನಾನಿ ನಾಸ್ರಿ ಕಾಲುವೆ ಎಲ್ಲಿದೆ? ಹಿಮಾಚಲ ಪ್ರದೇಶ್, ತಮಿಳುನಾಡು, ಜಮ್ಮು ಮತ್ತು ಕಾಶ್ಮೀರ, ಕರ್ನಾಟಕ. ಭಾರತದ ಅತ್ಯಂತ ಉದ್ದದ ಕಾಲುವೆ ಚೆನಾನಿ ನಾಸ್ರಿ ಕಾಲುವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಆಪ್ಷನ್ 3 ಸರಿ ಉತ್ತರ. ಆರ್ಥಿಕ ಸರ್ವೇಕ್ಷಣ ಇವರಿಂದ ಪ್ರಕಟಿಸಲಾಗುತ್ತದೆ? ಆರ್ಥಿಕ ಸಚಿವಾಲಯ, ಯೋಜನಾ ಆಯೋಗ, ಭಾರತ ಸರ್ಕಾರ, ಭಾರತದ ಅಂಕಿ ಸಂಖ್ಯೆ ಸಂಸ್ಥೆ. ಆರ್ಥಿಕ ಸರ್ವೇಕ್ಷಣ ಇವರಿಂದ ಪ್ರಕಟಿಸಲಾಗುತ್ತದೆ ಅಂದರೆ ಯಾರಿಂದಪ್ಪ ಅಂತಂದರೆ ಆಪ್ಷನ್ 1 ಆರ್ಥಿಕ ಸಚಿವಾಲಯ. ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾಗಿ ಬಂದ ರಾಜವಂಶ ಯಾವುದು? ಚೋಳರು, ಕಾಕತೀಯರು, ಪಲ್ಲವರು, ರಾಷ್ಟ್ರಕೂಟರು. ಪಶ್ಚಿಮ ಭಾರತದಲ್ಲಿ ಚಾಲುಕ್ಯರ ಉತ್ತರಾಧಿಕಾರಿಯಾಗಿ ಬಂದ ರಾಜವಂಶ ಯಾವುದು ಅಂದರೆ ರಾಷ್ಟ್ರಕೂಟರು. ಆಪ್ಷನ್ 4 ಸರಿಯಾದಂಥ ಉತ್ತರ. ಭಾರತದಲ್ಲಿ ಆರ್ಥಿಕ ವರ್ಷವನ್ನು ಜನವರಿ ಇಂದ ಡಿಸೆಂಬರ್ ಆಕಾರಕ್ಕೆ ಬದಲಿಸಿದ ಪ್ರಥಮ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ಬಿಹಾರ್, ಮಧ್ಯಪ್ರದೇಶ್, ಕರ್ನಾಟಕ.
ಭಾರತದಲ್ಲಿ ಆರ್ಥಿಕ ವರ್ಷವನ್ನು ಜನವರಿಯಿಂದ ಡಿಸೆಂಬರ್ ಆಖರಕ್ಕೆ ಬದಲಿಸಿದ ಪ್ರಥಮ ರಾಜ್ಯ ಮಧ್ಯಪ್ರದೇಶ್. ಆಪ್ಷನ್ 3 ಸರಿ ಉತ್ತರ. ಇಷ್ಟೊತ್ತು ತಾಳ್ಮೆಯಿಂದ ಕ್ಲಾಸನ್ನು ವೀಕ್ಷಿಸಿದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು. ಹಾಗೂ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.